ಮೊದಲು ಕೊಟ್ಟಿರೋದು ಅದು ನಡವಳಿನಲ್ಲಿ ದಾಖಲಾಗಿದೆ. ನಂತರ ನಿಮಗೆ ಕೊಟ್ಟಿರುವಂತದ್ದು ಈಗ ನೀವು ತೋರಿಸ್ತಾ ಇರುವಂತದ್ದು ಫೇಕ್ ಲೆಟರ್ ಇನ್ನೊಂದು ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಒಂದೇ ನಿಮಿಷ ಈಗ ನಿಮ್ದು ನಡವಳಿ ಚರ್ಚೆ ಆಗಿರೋದನ್ನ ಇಲ್ಲೇ ಓದ್ಬಿಡ್ತೀನಿ ಇಲ್ಲಪ್ಪ. ಅದು ನೋಡ್ರಿ ಟ್ರಸ್ಟ್ ಏನೋ ಹೇಳಿದ್ರಲ್ಲ, ಟ್ರಸ್ಟ್ ಗೌರಿ ಟ್ರಸ್ಟ್ ಸರ್ಕಾರದಲ್ಲಿ ಆಗಿದ್ಯೋ ಬಿಟ್ಟಿದ್ಯೋ ನಮ್ಗೇನಾಗಬೇಕಾಗಿದೆ? 2 ನಿಮಿಷ ರೀ, 2 ನಿಮಿಷ. ಶಾಂತಗಿರಿ ಇಲ್ಲೆಲ್ಲ ಹೇಳಿರೋದಿತ್ತಲ್ಲ, ಆಯ್ತು ಅದೆಲ್ಲ ಸಿಗ್ತಲ್ಲ. ಆಮೇಲೆ ಕೊಡ್ತೀನಿ. 23 ನೋಡ್ರಿ 2 ನಿಮಿಷ. 25ನೇ ತಾರೀಕು ಬೆಳಿಗ್ಗೆ ಒಂದು ಗ್ರಾಮ ಪಂಚಾಯತಿಲಿ ಒಂದು ಸಾಮಾನ್ಯ ಸಭೆ ನಡೆಯುತ್ತೆ. ಯಾವಾಗ ಲಿಟಿಗೇಷನ್ ಸ್ಟಾರ್ಟ್ ಆದ್ಮೇಲೆ 1ನೇ ತಿಂಗಳು. ಇದನ್ನು ಫೇಕ್ ಅಂತ ಹೇಳ್ಬೇಡಿ. ಆಮೇಲೆ ಕುಮಾರಸ್ವಾಮಿ ಹೇಳಿರೋದನ್ನೇ ಹಿಡ್ಕೊಂಬಂದ್ ಕೂತಿರೋದು ನಾನು. ಕುಮಾರಣ್ಣ ಹೇಳಿರೋದನ್ನೇ ಹಿಡ್ಕೊಂಬಂದ್ ಕೂತಿರೋದು. ಇದನ್ನು ಫೇಕ್ ಅಂತ ಹೇಳ್ಬೇಡಿ. ಆಮೇಲೆ ಅವ್ರು ಫೇಕ್ ಆಗ್ಬಿಡ್ತಾರೆ. ಇದು ಅವ್ರು ಹೇಳಿರೋದನ್ನೇ. 25ನೇ ತಾರೀಕು 1ನೇ ತಾರೀಕು ಈ ಲಿಟಿಗೇಷನ್ ಆದ್ಮೇಲೆ 23ನೇ ತಾರೀಕು ಆಂಜನೇಯ ಸ್ವಾಮಿ ಧ್ವಜ ಹಾಕ್ತೀವಿ ಅಂತ ಒಂದು ಅಪ್ಲಿಕೇಶನ್ ಕೊಟ್ರು. ಯಾವಾಗ ಇದು ಕಿರಿಕೆಲ್ಲ ಸ್ಟಾರ್ಟ್ ಆದ್ಮೇಲೆ, ಆಗ ಶ್ರೀ ಶಾಂತಗಿರಿ ಸದಸ್ಯರು ಮಾತನಾಡಿ, ಆಂಜನೇಯ ಸ್ವಾಮಿ ಬಾವುಟ ಹಾಕಲು ಯಾವುದೇ ಆಕ್ಷೇಪಣೆ ಇರುವುದಿಲ್ಲ ಮತ್ತು ಸದರಿ ವಿಚಾರವನ್ನು ನಡವಳಿಯಲ್ಲಿ ನಮೂದು ಮಾಡಲು ಸೂಕ್ತವಿಲ್ಲವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಆಯ್ತಾ? ಓದ್ತೀನಿ. ಇದು ಎಷ್ಟನೇ ತಾರೀಕು? 25ನೇ ತಾರೀಕು. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. 20ನೇ ತಾರೀಕು ಇದು ಕೊಟ್ಟಿರೋದು ಯಾವಾಗ? 1 ನಿಮಿಷ ಕೇಳ್ಕೊಡ್ರಿ. ನಿಮ್ಮನ್ನ ಅವ್ರು ಮಿಸ್ಗೈಡ್ ಮಾಡ್ತಾ ಇದಾರೆ, ನೀವು ಮಿಸ್ಗೈಡ್ ಹಾಕ್ಬೇಡಿ. ನನ್ ಪಾಯಿಂಟ್ ಅರ್ಥ ಆಗ್ತಾ ಇಲ್ಲ. 2 ನಿಮಿಷ ಕೇಳ್ಕೊಳ್ಳಿ. 25ನೇ ತಾರೀಕು ಏನೇ ನಡವಳಿ ನಡೆದಿರ್ಲಿ, 19 2 ನಿಮಿಷಪ್ಪ ನಿಮ್ಮ ಹತ್ರನೇ ಉತ್ತರ ಆನ್ಸರ್ ಇದೆ. ಗ್ರಾಮ ಪಂಚಾಯತಿಗೆ ಧ್ವಜಗಳನ್ನ ಕೊಡುವಂತ ಹಕ್ಕೇ ಇಲ್ಲ ಅಂತ ನೀವೇ ಹೇಳ್ತಾ ಇದೀರಾ ಅಲ್ವಾ? 2 ನಿಮಿಷ ರೀ, 2 ನಿಮಿಷ ಆಯ್ತು. ಅನುಮೋದನೆ ಸಿಕ್ಕಿದೆ, ಧ್ವಜ ಹಾಕಿ ಗಲಾಟೆ ಮಾಡಿಸ್ಬೇಕು ಅಂತ ಬಂದಿದ್ದೀರಾ? ಗಲಾಟೆ ಮಾಡ್ಬೇಕಂತ ಬಂದಿದ್ದೀರೇನ್ರಿ? ಭಾರತದ ಬಾವುಟಕ್ಕಿಂತ ನೀವು ದೊಡ್ಡವರಾ? ನೀವು ದೇಶ ಪ್ರೇಮಿಗಳ, ದೇಶ ದ್ರೋಹಿಗಳು ನೀವು. 2 ನಿಮಿಷ. ಇಲ್ಲೊಂದು ಲೆಟರ್ ಸಿಕ್ಕಲ್ಲ. 19ನೇ ತಾರೀಕು ಷರತ್ತು ಬದ್ಧ ಪರ್ಮಿಷನ್ ಕೊಟ್ಟಿರೋದು. ಏನಂತ? ಭಾರತದ ಬಾವುಟವನ್ನ ನೀವು ಹಾಕ್ಬೇಕು, ಹಾಕಲ್ಲ ಅಂತ. ಅವರು ಮುಚ್ಚಳಿಕೆ ಬರ್ಕೊಟ್ಟಿರೋದು ಯಾವತ್ತು? ಇದೆಲ್ಲ ಒಂದು ಸಿಗಲ್ಲ ಸಡನ್. 19ನೇ ತಾರೀಕು ನಾವು ಭಾರತದ ಬಾವುಟ ಬಿಟ್ಟು ಯಾವ್ದು ಹಾಕಲ್ಲ ಅಂತ. ಈಗ ನಿಮ್ಗೆ ಹೇಳ್ತಾ ಇದ್ದೀನಿ, 20ನೇ ತಾರೀಕು ಕಂಬ ನಿಲ್ಸಿದ್ರು, 21ಕ್ಕೆ ಖ್ಯಾತೆ ತೆಗೆದ್ರು. ಒಂದು ಏನು, ಇಡೀ ದೇಶದಲ್ಲಿ ರಾಮ ಮಂದಿರ ಇದ್ ಮಾಡ್ತಾ ಇದ್ರೆ ನಾವು ಅವತ್ತು ಕೇಸರಿ ಧ್ವಜ ಹಾಕ್ತಿವಿ. ಇವಾಗ ನಾಳೆ ಬೆಳಗ್ಗೆ ಕೇಳ್ರಿ, ಈ ದೇಶದ ಈ ರಾಜ್ಯ ಈ ಜಿಲ್ಲೆಯಲ್ಲಿ ಯಾರು ಕೊಡಲ್ಲ. ಅವತ್ತು ನಾನು 40 ರಾಮ ಮಂದಿರ ನಮ್ಮ ಕ್ವಶನ್ ಸರ್ ಸಿಂಪಲ್ ಆಗಿ ಇದನ್ನೆಲ್ಲದೂ ನೀವು ಹೇಳಿದ್ರ ಅವ್ರ ಅನುಮತಿ ಕೇಳಿದ್ರು ಮಾಡಿದ್ರು ಅಂತ. ಈಗ ಅವರು ಹೇಳ್ತಾ ಇರುವಂತದ್ದು ಗ್ರಾಮ ಸಭೆಯಲ್ಲಿ ಮೀಟಿಂಗ್ ಅಲ್ಲಿ ಅನುಮೋದನೆ ಆಗಿದೆ. ಬಹುತೇಕ ಎಲ್ಲಾ ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಬಾವುಟ ಹಾರಿಸೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಸರ್. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿಲ್ಲ. 20ನೇ ತಾರೀಕು ಭಾರತದ ಬಾವುಟ ಹಾಕಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರು ಕೇಸರಿ ಧ್ವಜ ಹಾಕಿದ್ರು. ಏನು ರಾಮ ಮಂದಿರ ಆಗ್ತಾ ಇದೆ ಹಾಕಿ. ಇಲ್ಲಿ ಒಂಥರ ಅಣ್ಣ ತಮ್ದಿರ್ತಾರ ಎಲ್ಲಾರು ನ್ಯೂಚಲ್ ಆಯ್ತು ಹಾಕಪ್ಪ, ಏನ್ ನಮ್ಗೇನ್ ತೊಂದರೆ ಇಲ್ಲ. ಅವ್ರಿಗೆ ಗೊತ್ತಿಲ್ಲಲ್ಲ ಇದೆಲ್ಲ ಆಗತ್ತೆ ಅಂತ. ಇಡನ್ ಅಜೆಂಡಾ, ಕೇಸರಿ ಧ್ವಜವನ್ನ ಆರಿಸೋ ಇಡನ್ ಅಜೆಂಡಾ ಕೆರಗೋಡಿನ ಪಂಚಾಯತಿ ಅಧ್ಯಕ್ಷರಿಗಾಗ್ಲಿ ಸದಸ್ಯರಿಗಾಗ್ಲಿ ಗೊತ್ತಿರ್ಲಿಲ್ವಲ್ಲ. ಅವ್ರಿಗೆ ಈ ಇಡನ್ ಅಜೆಂಡಾ ಇರುತ್ತೆ ಅಂತಿದ್ರೆ ನಿಮ್ ಕಾಲೇ ಬೀಳ್ತೀವಪ್ಪ, ನಿಮ್ ನಡೀರಪ್ಪ ಮನೆಯಿಂದ ಅಂದ್ಬಿಟ್ಟಿರೋರು. ಅವ್ರಿಗೆ ಗೊತ್ತಿಲ್ಲಲ್ಲ. ನಾನು ಹೇಳ್ತಾ ಇರೋದು ಅವರ ಮುಗ್ಧತೆಯನ್ನ ಇವರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.